ಅಪ್ಪ ನೆನ್ನೆ ಹೇಳಿದ್ದಾರೆ ಹಾಸನಾಂಬ ದೇವಸ್ಥಾನಕ್ಕೆ ಏನಾದರೂ ಇನ್ನು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಬೇಕು ಅಂದ್ರೆ ಕೊಡ್ತೀನಿ ಅಂತ ಹೇಳವ್ರೆ. ಮೊನ್ನೆ ಬಂದಾಗ ಬಹಳ ಸಂತೋಷ. ಪರಿಶೀಲಿಸ್ತೀವಿ ಅಂತಿದ್ರು, ಕೊಡ್ತೀವಿ ಅಂತ ಹೇಳಿ ಅರ್ಜಿ ಅಗತ್ಯ ಇದ್ದು. ಆಮೇಲೆ ನೀವೇನೋ ಪ್ರಶ್ನೆ ಮಾಡಿದಾಗ JDS ಪಕ್ಷ ಇದ್ದಾಗ, ಜನತಾದಳ ಇದ್ದಾಗ, BJP ಇದ್ದಾಗ ಅವರೆಷ್ಟು ಕೊಟ್ಟವ್ರೆ ಅಭಿವೃದ್ಧಿಗೆ ಶಾಸಕರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾನು ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತಕ್ಕಂಥದ್ದು, ಓಪನ್ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ. ನಾನು ಸ್ವತಂತ್ರವಾಗಿ ಈ ನಾಡಿನ ಜನ 5 ವರ್ಷದ ಸರ್ಕಾರ ನನಗೆ ಕೊಟ್ಟಿಲ್ಲ. ನಾನು ಸರ್ಕಾರ ಕೆಲವು ಭಾಗದಲ್ಲಿ 38 ಜನ 40 ಜನ ಗೆಲ್ಲಿಸಿದಾಗ ಏನು ಸರ್ಕಾರ ಮಾಡಿದ್ದೆ. 2006-7 ಮೊನ್ನೆ ಯಾರೋ ಬಂದವರು ಹೇಳ್ತಾ ಇದ್ರು, ಕೃಷ್ಣದೇವರಾಯನ ಕಾಲದ ಆಡಳಿತ ಏನು ಅನ್ನೋದನ್ನ ನೀವು ತೋರಿಸಿದ್ರಿ ಅಂದ್ರು. ಈ ಸರ್ಕಾರಕ್ಕೆ ಕೆಲವು ಅವರಿಂದ ಅಭಿವೃದ್ಧಿಗೆ ಬಗ್ಗೆ, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ಗೆ ಅವರಿಂದಲೂ ಮಾಹಿತಿ ತಗೋತಾ ಇದ್ದಾರೆ ಅವರು. ಈಗ ಈ ಸರ್ಕಾರದಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಪೂರ್ವಕವಂತ ರೀತಿಯ ಕೆಲಸಗಳಿಗೆ ಬೆಂಗಳೂರು ಸಿಟಿ ಇರಬಹುದು, ಬೇರೆ ಬೇರೆ ಭಾಗಕ್ಕೆ ಅವರು ಈ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಅಂತ ವ್ಯಕ್ತಿ ಹೇಳಿದ್ದು ನನಗೆ, ನಾನು ಮೆಚ್ಕೊಳ್ಳಿಕ್ಕೆ ನಾನು ಆಗ ಮಾಡಿದ್ದೀನಿ ಅಂತ ಹೇಳಲ್ಲ. ಸಮಾಜದಲ್ಲಿ ಸಿಕ್ಕಂತ ಒಂದು ಅವಧಿನಲ್ಲಿ ನೀವೇನು ನಮ್ಮನ್ನು ಕೆಣಕಿದ್ದೀರಿ, ಜನತಾದಳ ಅಂತಕ್ಕಂಥದ್ದು ಇದ್ದಾಗ ಅಧಿಕಾರ ನಡೆಸಿರೋರು ನೀವೇ ಜಾಸ್ತಿ. ಆಗ್ಲೂ 5 ವರ್ಷ JH ಪಟೇಲ್ ಇದ್ದಾಗ ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ನೀವೇ 4 ವರ್ಷ, ಅವರು JH ಪಟೇಲ್ ಹೆಸರು ಮುಖ್ಯಮಂತ್ರಿ, ನೀವೇ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ. ಅವತ್ತು ಸಹ ಬೆಂಗಳೂರು ನಗರ ಗುಂಡಿ. ಇವತ್ತು ನನಗೆ ಜ್ಞಾಪಕದಲ್ಲಿದೆ, ಜನ ಮಾತಾಡ್ತಾ ಇದ್ದಿತ್ತು 1995 ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಯಾವ ಮಟ್ಟದ ಆಡಳಿತ ಕೊಟ್ಟಿದ್ರಿ. ಅವತ್ತು ಬೆಂಗಳೂರು ನಗರದ ನಾಗರಿಕರು ಈಗ ಗುಂಡಿ ಬಗ್ಗೆ ವಿಶ್ವದಲ್ಲಿ ಚರ್ಚೆ ನಡೀತಾ ಇದೆಯಲ್ಲ, ಆಗಲೂ ಇದೇ ಕತೆ ನಡೆಸಿದ್ರಿ ನೀವು. ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. 2018 ರೈತರ ಸಾಲ ಮನ್ನಾ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ನಾನು ಎಷ್ಟು ಹಣ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಮಾಹಿತಿ ಇಲ್ಲ. ನಿಮ್ಮ ಮನೆಗೆ ಬಂದು ಕೊಟ್ಟೆ ನಾನು. ಕಾಂಗ್ರೆಸ್ ಶಾಸಕರಿಗೆ 19,000 ಕೋಟಿ ಕೊಟ್ಟೆ 14 ತಿಂಗಳಲ್ಲಿ ಅಭಿವೃದ್ಧಿಗೆ. ಮೊನ್ನೆ ಡೆಲ್ಲಿಲಿದ್ದಾಗ ಒಬ್ಬರು ಸೀನಿಯರ್, ಅದು ಮೊದಲು ನಮ್ಮ ಪಕ್ಷದಲ್ಲೇ ಇದ್ದವರು, ಸೀನಿಯರ್ ಲೀಡರ್ ಈ ಕಾಂಗ್ರೆಸ್ನಲ್ಲಿ ಬಂದು ಹೇಳ್ತಾರೆ, ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದವರು, ನಾನು ನಿನ್ನ ಕಾಲದಲ್ಲಿ ಏನು ಕೊಟ್ಟಿದ್ದೆ 2018 ಅದೇ ಈಗಲೂ ಕೆಲಸ ನಡೀತಿದೆ ಅಂತಾರೆ. ಇದು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಸಿದ್ದರಾಮಯ್ಯನವರೇ, ಲಘುವಾಗಿ ಮಾತನಾಡಬೇಡಿ. ಸರ್ಕಾರದಲ್ಲಿ ಯಾವ್ಯಾವ ವರ್ಷ ಯಾವ್ಯಾವ ರೀತಿ ಹಣವನ್ನು ಹಂಚಿಕೆ ಮಾಡಿದ್ದೇವೆ ಮಾಹಿತಿ ಇದೆ, ಅಲ್ಲಿ ಯಾವ ರೀತಿ ಇದೆ ಅಂತೇಳಿ. ಇವತ್ತು ಹೇಳ್ತೀನಿ, ಕಾರ್ಯಕ್ರಮಗಳು ಕೊಟ್ಟು ಸಹ ಈ ಸರ್ಕಾರಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಜನ ದುಡ್ಡು ಕೊಟ್ಟಿದ್ದಾರೆ. ಅದರಿಂದ ಈಗ ನೋಡಿ, ಅದೇನೋ ಇಲ್ಲೂ ಘೋಷಣೆ ಮಾಡೋದ್ರೇನಪ್ಪ, ಎಂಥದ್ದು ನಮ್ಮ ರೈತರಿಗೆ ಈಗ 17,500, 25,000, 31,000 ಸ್ಟೇಜನ್ನು ಹೇಳ್ಬಿಟ್ಟು ಹೋಗೋರಲ್ಲ. ತೋಟಗಾರಿಕೆ ಬೆಳೆ, ನೀರಾವರಿ ಬೆಳೆ, ಡ್ರೈಲ್ಯಾಂಡ್ ಬೆಳೆ, ಇದಕ್ಕೆಲ್ಲ ಹೇಳೋರಲ್ಲ 8,000 ಜಾಸ್ತಿ ಸಿಗ್ತದೆ ಅಂತೇಳಿ. ಇನ್ನು ಸಿಗಬೇಕಲ್ಲ ಅಲ್ಲಿ ರೈತನಿಗೆ. ಕೇಂದ್ರ ಸರ್ಕಾರಕ್ಕೆ ಒಂದು ವೀಕ್ಷಣೆ ಮಾಡಲಿಕ್ಕೆ, ಒಂದು ವರದಿ ತಗೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಳಿಸಿ ಅಂತ ಇವತ್ತವರೆಗೂ ಕೊಟ್ಟಿದಿರೋ ಇಲ್ಲೋ ಗೊತ್ತಿಲ್ಲ ಅರ್ಜಿನ. ಇಲ್ಲ ನಿಮ್ಮ ಅಧಿಕಾರಿಗಳು ರೈತರಿಗೆ ನೀವೇನು ಬೆಳೆ ಹಾಳಾಗಿದೆ ಆ ಬೆಳೆ ಕಿತ್ತಾಕ್ಬೇಡಿ, ಹಿಂಗೆ ಇರಬೇಕು ಅಂತಾರಂತೆ ಉತ್ತರ ಕರ್ನಾಟಕದಲ್ಲಿ. ಈಗ ಹಿಂಗಾರು ಮತ್ತೆ ಪ್ರಾರಂಭ ಆಗುತ್ತೆ. ಆ ಬೆಳೆ ಅಂತೂ ಹೋಯ್ತು, ಸರ್ವನಾಶ ಆದ್ರು ರೈತರು. ಈಗ ಮತ್ತೊಂದು ಬೆಳೆ ಬೆಳೀತಾರೆ, ಅದನ್ನ ಈಗ ಹಾಕದ ಹೆಂಗೆ? ಇನ್ನೂ ಇವರು ಇದನ್ನೇ ನಡೆಸಲಿಲ್ಲ ಸಮೀಕ್ಷೆನ. ಇನ್ ಕೆಲವರು ಅಧಿಕಾರಿಗಳು ನಿಮ್ ತೋಟದ ಜಮೀನಲ್ಲಿ ಏನೇನಾಗಿದೆ ಅಂತೇಳಿ ನೀವೇ ಒಂದು ಸಮೀಕ್ಷೆ ಮಾಡ್ಕೊಂಡು ಅದೇನೋ ಒಂದು ವರದಿ ತಂದು ಕೊಡಿ ಇಂತಾರಂತೆ ಅಧಿಕಾರಿಗಳು. ಇದು ಆಡಳಿತದ ವ್ಯವಸ್ಥೆ. ಏನ್ ದೇವರಾಜ ಅರಸು ಅವರ ದಾಖಲೆ ಮುರಿದ ತಕ್ಷಣ
ಹೆಸರು ಉಳಿಯಲ್ಲ ಸಿದ್ದರಾಮಯ್ಯನವರೇ. ನೀವು ಇರೋಷ್ಟು ದಿವಸ ಏನು ಮಾಡಿದ್ರಿ ಅನ್ನೋದು ಉಳಿಯೋದು. ಈಗೇನೋ 4 ಜನ ಅದೇಂಥದ್ದು 2000 ಫ್ರೀ ಬಸ್ ಸಿಕ್ತು ಅಂತೇಳಿ ಯಾರಾದರೂ ಪಾಪ ಮುಗ್ಧ ಜನ ಮಾತಾಡ್ಬೋದು. ಆದರೆ ಶಾಶ್ವತವಾದ ಕೆಲಸಗಳು ಎಷ್ಟರ ಮಟ್ಟಿಗೆ ನೀವು ಮಾಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಈಗಾಗಲೇ ಶುರುವಾಗಿದೆಯಲ್ಲ ಬೆಂಗಳೂರು ನಗರದಲ್ಲಿ. ಯಾವುದಕ್ಕೂ ಉತ್ತರ ಕೊಡೋ ಶಕ್ತಿ ನಿಮಗಿಲ್ಲ. ಮೊನ್ನೆ ಒಬ್ಬ ಇವರು ಹೇಳ್ತಾರೆ, ಕೈಗಾರಿಕೋದ್ಯಮಿ, ಸರ್ ನಮಗೆ ತಮಿಳುನಾಡಿನಲ್ಲಿ ಅಲ್ಲೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಸಬ್ಸಿಡಿ ಕೊಡ್ತೀವಿ ಬನ್ನಿ ಅಂತಾರೆ, ನೀವಿಲ್ಲೇನು ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲೇ ಹೋಗಿರಿ, ಇಲ್ಲಿ ಹಾಕಿದಿರಿ ಅಂತ ಲಘುವಾಗಿ ಮಾತನಾಡಿದ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಅದರಿಂದ ತಿತ್ಕಡೆ ಇನ್ನು 2.5 ವರ್ಷ ಇದೆ, ನೀವು ತಿಳ್ಕೊಂಡಿರ್ಬೋದು. ಆ ದುಡ್ಡು ಏನು ಅಪಮಾರ್ಗದಲ್ಲಿ ಮಾಡಿದಿರಲ್ಲ, ಅದೇ ಮತ್ತೆ ಇನ್ನೂ ಒಂದು ಬಾರಿ 2 ಬಾರಿ 10 ವರ್ಷ 15 ವರ್ಷ ಬರ್ತೀವಿ ಅಂತ ಹೇಳಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ಯಾವ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ಅಟ್ಲೀಸ್ಟ್ ಕೂತ್ಕೊಂಡು ಕಾಮಾಗಿ ಚರ್ಚೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇದ್ಯಾವುದೋ ಚರ್ಚೆ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಸ್ಥಾನ ನವೆಂಬರ್ಗೆ ಬರ್ತದೋ ಡಿಸೆಂಬರ್ಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ. ಆದ್ರೆ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ, ಜನ ತೀರ್ಮಾನ ತಗೋತಾರಲ್ಲ, ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳಕ್ಕಾದ್ರೂ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ. ನಾನು ಅದು ಯಾವ್ದ್ರ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ಇವತ್ತು ಇದನ್ನೆಲ್ಲವನ್ನ ನಾನೇನು ನೋಡ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನು ಆ ದುರಂಕಾರದಲ್ಲಿದ್ದೀರಿ, ಆ ದುರಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ. ಆಕಾಶದಲ್ಲೇ ಇದ್ರೂ ಗೊತ್ತಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.